ಹಳ್ಳಿಕಾರ ತಳಿನೇ ಜಾಸ್ತಿ ಬರೋದಿಲ್ಲ. ಹಾ ಹಾ. ಒಳ್ಳೊಳ್ಳೆ ಓರಿ ಮೆರವಣಿಗೆವು. ಹೌದಾ? ಎಲ್ಲ ಬರ್ತದೆ. ಅಮೃತ್ ಮಹಲ್ ಕಡಿಮೆ ಅಲ್ವಾ? ಅಮೃತ್ ಮಲ್ಲು ಐತೆ, ಹಳ್ಳಿಕಾರು ಐತೆ. ಮಲ್ನಾಡ್ ಗಿಡ್ಡನು ಮಲ್ನಾಡ್ ಕಮ್ಮಿ ಇಲ್ಲಿ, ಕಡಿಮೆ ಅಲ್ವಾ? ಮಲ್ನಾಡ್ ಕಮ್ಮಿ. ಆಮೇಲೆ ಇತ್ತೀಚೆಗೆ ಹಳ್ಳಿಕಾರ ತಳಿ ಕಡಿಮೆ ಆಗ್ತಿದೆ, ಅದನ್ನ ಉಳಿಸೋದು ಹೇಗೆ ಬೆಳೆಸೋದು ಹೇಗೆ ಸರ್? ಉಳಿಸೋದು ಹೇಗೆ ಅಂದ್ರೆ ಮಳೆ ಬಿದ್ರೆ ಉಳಿಸ್ಬೋದು. ಮಳೆ ಬೀಳೋದಿಲ್ಲ ಯಾರು ಉಳಿಸಕ್ಕಾಗುತ್ತೆ? ಆಗಲ್ವಾ? ಈಗ ರೈತರಿಗೆ ಬೇಕಾಗಿರೋದು ಮಳೆ ಬೆಳೆ ಅಲ್ವ. ಮಳೆ ಬೆಳೆ ಇದ್ರೆ ಹಳ್ಳಿಕಾರು ಉಳಿತೈತೆ, ಅಮೃತ್ ಮಹಲ್ ಉಳಿತೈತೆ. ಈಗ ಮೇವಿಲ್ಲದ ದನ ಹೆಂಗ್ ಉಳಿಸಕ್ಕಾಗುತ್ತೆ? ಸರಿ ಸರಿ ಸರಿ. ಏನಂದ್ರೆ ಹಳ್ಳಿಕಾರ ಸಂತತಿ ಬೆಳೆಸ್ಬೇಕು ಅಂದ್ರೆ ಮನೆ ಮುಂದೆ ಒಂದು ಹಳ್ಳಿಕಾರ ಸನ ಇಟ್ಕೋಬೇಕು ಅಲ್ವಾ? ಈಗ ಮಳೆ ಚಳಿಗಾಲ ಮಳೆ ಆದ್ರೆ ಎಲ್ಲರೂ ಉಳಿಸ್ತಾರೆ. ಹೌದಲ್ಲ? ಮಳೆ ಆಗ್ಬೇಕು, ಮಳೆ ಆಗ್ಬೇಕು. ಮಳೆ ಆದ್ರೆ ಬೇವು ಬೆಳ್ಕೋಬೋದಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಶಾಂತರಾಜು. ಕಾಂತರಾಜು? ಶಾಂತರಾಜು. ಶಾಂತರಾಜು. ಯಾವ ಊರು ಸರ್? ಹೊಸಕೆರೆ. ಹೊಸಕೆರೆನಾ? ಇರ್ಲಿ 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 ಎಲ್ಲರೂ ಇರ್ಬೇಕಲ್ಲ ಅಲ್ವಾ? ಎಲ್ಲರೂ ಇರ್ಬೇಕಾ? ಈಗ ಮನೆಯಲ್ಲಿ ಸಾರು ಮಾಡ್ತಾರೆ, ಆ ಸಾರಿಗೆ ಏನೇನು ಹಾಕ್ತಾರೆ ಎಲ್ಲದೂ ಹಾಕ್ಲೇಕೋಬೇಕಲ್ಲ, ಬರೀ ನೀರು ಹಾಕಿ ಸಾರು ಆಗಲ್ವಲ್ಲ ಅಲ್ವಾ? ಎಲ್ಲದೂ ಇರ್ಬೇಕು. ಎಲ್ಲದೂ ಇದ್ರೇನೆ ಒಂದು ಜಾತ್ರೆಯ ಸಡಗರ ಅದು. ನಿಮ್ದು ಯಾವ ಊರು ಸರ್? ನಮ್ಮ ತುಮಕೂರೇ. ಯಾವ ಏರಿಯಾ? ಜಯನಗರ. ಜಯನಗರ ಬೆಸ್ಟ್. ಯಜಮಾನ ನಿಮ್ಮವ? ಯಜಮಾನ ನಿಮ್ಮವ? ಏನ್ ಬೆಲೆ ಕಟ್ಟಿದ್ದೀರಾ? 85. 85. ಈ ಕಡೆ ಬನ್ನಿ. ಯಾವ ಯಜಮಾನ್ರೆ? ಚೇಳೂರಾ? ಈ ಜಾತ್ರೆಗೆ ಬರ್ತಾ ಇರ್ತೀರಾ? ಈ ಜಾತ್ರೆಗೆ ಯಾವ ತಳಿ ಜಾಸ್ತಿ ಬರ್ತವೆ? ಈ ನಾಟಿನ ಜಾಸ್ತಿ, ಹಳ್ಳಿಕಾರು ದೊಡ್ಡವು ಯಾವ ಬರ್ತವೆ. ಅಮೃತ್ ಮಹಲ್ ಕಡಿಮೆನಾ? ಅಮೃತ್ ಮಹಲ್ ಕಮ್ಮಿ, ಹಳ್ಳಿಕಾರ ಬರ್ತವೆ. ಮಲ್ನಾಡ್ ಗಿಡ್ಡನು ಕಡಿಮೆನೆ ಅಲ್ವಾ? ಈ ಜಾತ್ರೆಗೆ 100 ವರ್ಷ ಅಂತ ಬೋರ್ಡ್ ಹಾಕಿದಾರಲ್ಲಿ. ಹೌದಲ್ಲ? ಮರಳು ಬಸವೇಶ್ವರ ಜಾತ್ರೆ. ನೆನ್ನೆಯಿಂದ ಶುರು ಆಯ್ತಾ? ಸುಮಾರು ಜನ ಅಲ್ವಾ? ಇನ್ನು ಬರ್ತಾರ? ಇನ್ನೊಂದು 2-3 ದಿನ ಇರುತ್ತಾ? ಇರುತ್ತಲ್ವಾ? ಯಾವ ಯಜಮಾನ್ರೆ? ಚೌಳಿನಲ್ಲ? ಮನೆ ಮುಂದೆ ಒಂದು ಹಳ್ಳಿಕಾರ ಹಸ ಇರುತ್ತಾ? ಒಂದು ಯಾವ್ದು ಇರುತ್ತೆ. ಹಳ್ಳಿಕಾರ ಹಸನ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ? ಯಾವಾಗಲೂ ಹಳ್ಳಿಕಾರ ತಳಿನ ಉಳಿಸ್ಬೇಕು, ಬೆಳೆಸ್ಬೇಕು ಅಲ್ವಾ? ಎಷ್ಟೇ ಆಧುನಿಕತೆ ಬಂದ್ರು ಹಳ್ಳಿಕಾರ ತಳಿ ಅನ್ನೋದು ವಂಶ ಪರಂಪರೆಯಿಂದ ಬಂದಿರುವಂತ ತಳಿ ಅದು ಅಲ್ವಾ? ಅದನ್ನ ಉಳಿಸ್ಬೇಕಷ್ಟೇ. ಯಾವ ಯಂತ್ರ ಬಂದ್ರು ದನ ಬೇಕೇ ಬೇಕು. ಯಾವ ಕೆಲಸ ಮಾಡೋಕೆ ಯಾವ ಯಂತ್ರ ಬಂದ್ರು ದನಗಳು ಬೇಕೇ ಬೇಕು. ಖಂಡಿತ ಖಂಡಿತ. ದೊಡ್ಡ ಮಾತು ಸರ್, ದೊಡ್ಡ ಮಾತು ಸರ್. ನಿಮ್ಮ ಹೆಸರು? ಸಗಣಿ ರಾಜಣ್ಣ ಅಂತ. ಯಾಕಂದ್ರೆ ಹಳ್ಳಿಕಾರ ತಳಿ ವಿಶೇಷವಾದ ತಳಿ ಅಲ್ವಾ? ಹಿಂದಿಂದ ಪೂರ್ವಕರಿಂದ ಬಂದಿರತಕ್ಕಂಥದ್ದು ಇದು ಅಲ್ವಾ? ಅದಕ್ಕೆ ಮನೆ ಮುಂದೆ ಒಂದು ಮನೆ